ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಭುವನ. ಕೇವಲ ಸಾಲ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪಾಪಿ ಗಂಡನೆ ಹೆಂಡತಿಯ ಕತ್ತು ಸೀಳಿ ಹತ್ಯೆ ಮಾಡಿದ್ದು. ನಂತರ ಆತನೇ ಪೊಲೀಸರಿಗೆ ಶರಣಾಗಿದ್ದಾನೆ. ಇತ್ತ ಮಗಳನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಲ್ಲಿದೆ ಕುರಿತಾದ ಒಂದು ವಿಶೇಷ ವರದಿ. ಸಾಲದ ವಿಚಾರದಲ್ಲಿ ಜಗಳವಾಗಿ ಪತಿಯೇ ಪತ್ನಿ ಕತ್ತು ಸೀಳಿ ಕೊಲೆ ಮಾಡಿದಂತಹ ಭೀಕರ ಘಟನೆ ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರದಲ್ಲಿ ಸಾಕ್ಷಿಯಾಗಿದೆ. ಪತಿ ಕತ್ತು ಸೀಳಿದಾಗ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಪತ್ನಿ ಹೊರಗಡೆ ಅಂಗಲಾಚಿಕೊಂಡು ಕೂಡ ಬಿಡದೆ ಮತ್ತೊಮ್ಮೆ ಆಕೆಯ ಕತ್ತನ್ನ ಸೀಳಿದ್ದಾನೆ ಆರೋಪಿ. ನಂತರ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ಈ ಘಟನೆಯಿಂದ ರಾಮಲಿಂಗೇಶ್ವರ ನಗರದ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಸಾಲ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪತಿಯೇ ಪತ್ನಿಯ ಕತ್ತನ್ನ ಸೀಳಿ ಕೊಂದು ಅಮಾನುಷವಾಗಿ ನಡೆದುಕೊಂಡಿರುವಂತಹ ಘಟನೆ ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರದಲ್ಲಿ ನಡೆದಿದೆ. ಗಾರೆ ಕೆಲಸ ಮಾಡಿಕೊಂಡಿದ್ದಂತ ಇರ್ಫಾನ್ ಎಂಬಾತ ಪತ್ನಿ ಮಾಸಬ್ಬಿಯನ್ನ ಚಾಕುವಿನಿಂದ ಕತ್ತು ಸೀಳಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಈ ಭೀಕರ ಕೃತ್ಯದಿಂದ ಇಡೀ ಏರಿಯಾವೇ ಬೆಚ್ಚಿ ಬಿದ್ದಿದೆ. ಮಾಸಬ್ಬಿ ಮತ್ತು ಇರ್ಫಾನ್ ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳು ಇದ್ರು. ಆದ್ರೂ ಮನೆಯೊಳಗಿನ ಸಾಲದ ಸಂಕಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ಗಾರೆ ಕೆಲಸ ಮಾಡ್ಕೊಂಡಿದ್ದಂತ ಇರ್ಫಾನ್ ಸಾಲದ ಸುಳಿಯಲ್ಲಿ ಸಿಲುಕಿದ್ದ. ಪತ್ನಿಯ ಚಿನ್ನಾಭರಣಗಳನ್ನ ಅಡವಿಟ್ಟಿದ್ದ ಅಂತೆ. ಇದೇ ವಿಚಾರಕ್ಕೆ ದಂಪತಿಯ ನಡುವೆ ನಿತ್ಯ ಗಲಾಟೆ ಕೂಡ ನಡೀತಾ ಇತ್ತು ಎನ್ನಲಾಗ್ತಾ ಇದೆ. ಎಲ್ಲಿಂದಾದ್ರೂ ಹಣ ತರಬೇಕು ಅಂತ ಹೇಳಿ ಪತ್ನಿಗೆ ನಿರಂತರವಾಗಿ ಒತ್ತಡವನ್ನ ಹೇರ್ತಾ ಇದ್ದ ಇರ್ಫಾನ್ ಅಂತೆ. ಮತ್ತೆ ಜಗಳಕ್ಕೆ ಅವಾಗವಾಗ ಇಳಿತಾ ಇದ್ದ. ಹಾಗಾಗಿ ಮಾಸುಬಿಯ ಸಹೋದರರು ಇತ್ತೀಚೆಗೆ 20,000 ರೂಪಾಯಿ ಹಣವನ್ನ ನೀಡಿ ಹೋಗಿರ್ತಾರೆ. ಆದ್ರೆ ಅಷ್ಟಕ್ಕೆ ಅವನಿಗೆ ತೃಪ್ತಿ ಆಗೋದಿಲ್ಲ. ಮತ್ತಷ್ಟು ಹಣ ಬೇಕು ಅಂತ ಹೇಳಿ ಪೀಡಿಸೋದಕ್ಕೆ ಶುರು ಮಾಡ್ತಾನೆ. ಈ ವಿಚಾರವಾಗಿ ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ. ಆ ಜಗಳ ತಾರಕಕ್ಕೆ ಏರುತ್ತೆ. ಆ ಬಳಿಕ ಆಕ್ರೋಶಗೊಂಡಂತಹ ಇರ್ಫಾನ್ ಚಾಕುವಿನಿಂದ ಪತ್ನಿಯ ಕತ್ತನ್ನ ಕೊಯ್ದಿದ್ದಾನೆ. ರಕ್ತದ ಮಡುವಿನಲ್ಲಿ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಮಾಸಬ್ಬಿ ಮನೆಯ ಹೊರಗೆ ಓಡಿ ಬಂದಿದ್ದಾಳೆ. ಮನೆಗೆ ಎದುರಲ್ಲೇ ಬಿದ್ದು ಒದ್ದಾಡ್ತಾ ಇದ್ರು ಕೂಡ ಮಾಸಬ್ಬಿಯನ್ನ ಹಿಂಬಾಲಿಸಿದಂತ ಆ ಪಾಪಿಯ ಗಂಡ ಮತ್ತೆ ಆಕೆಯ ಕತ್ತಿಗೆ ಜೋರಾಗಿ ಇರಿದು ಸ್ಥಳದಲ್ಲೇ ಕೊಂದಿದ್ದಾನೆ. ಈ ದೃಶ್ಯವನ್ನ ಕಂಡಂತ ಸ್ಥಳೀಯರು ಅಲ್ಲಿಯೇ ಬೆಚ್ಚಿ ಬಿಟ್ಟಿದ್ದಾರೆ. ಸದ್ಯ ಮೃತದೇಹದ ಎದುರು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ದೃಶ್ಯಗಳು ಕೂಡ ಮನ ಕಲಕುವಂತಿದೆ. ಮನೆಯ ಮಗಳನ್ನ ಕಳೆದುಕೊಂಡಂತಹ ಕುಟುಂಬ ಕಣ್ಣೀರು ಸುರಿಸ್ತಾ ಇದ್ದಾರೆ. ಪತ್ನಿಯನ್ನ ಕೊಂದು ಕ್ರೌರ್ಯ ಮೆರೆದಿದ್ದಂತ ಇರ್ಫಾನ್ ನಂತರ ತಾನೇ ಹುಬ್ಬಳ್ಳಿ ನಗರದ ಕೇಶವಾಪುರ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ಬಳಿಕ ಆತನನ್ನ ಗೋಕುಲ್ ರೋಡ್ ಪೊಲೀಸ್ ಠಾಣೆಗೆ ಹಸ್ತಾಂತರಿಸಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೂಡ ಮುಂದುವರಿಯಲಾಗಿದೆ. ಒಂದೇ ದಿನ ಅಪ್ಪ ಜೈಲು ಪಾಲಾದ್ರೆ ಅಮ್ಮ ಶವವಾಗಿ ಮಲಗಿದ್ದಾಳೆ. ಪ್ರಪಂಚವೇ ಅರಿಯದ ಇಬ್ಬರು ಮುದ್ದಾದ ಮಕ್ಕಳು ಅನಾಥರಾಗಿದ್ದು ಅವರ ಭವಿಷ್ಯ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.